ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ಭಿನ್ನಮತ ಶಮನಕ್ಕೆ ಈಗ ಗುರು ಶಿಷ್ಯರ ಮದ್ದು ಏನದು ಬರ್ತಾ ಇದೆ ನೋಡಿ. ಬ್ರೇಕಿಂಗ್ ನ್ಯೂಸ್. ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಭಿನ್ನಮತ ಹಲವಾರು ಕ್ಷೇತ್ರಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ನಾಯಕರು ಒಂದಾದರೂ ಕೂಡ ಕಾರ್ಯಕರ್ತರು ಒಂದಾಗ್ತಾ ಇಲ್ಲ. ಅದನ್ನು ಶಮನ ಮಾಡೋದಕ್ಕೋಸ್ಕರ ಈಗ ಗುರು ಶಿಷ್ಯರು ಒಂದು ಮದ್ದನ್ನು ಅರಿತಾ ಇದ್ದಾರಂತೆ. ಲೋಕ ಯುದ್ಧವನ್ನು ಗೆಲ್ಲೋದಕ್ಕೆ ಹಳೆಯ ದ್ವೇಷವನ್ನು ಮರೆತು ಇಬ್ಬರೂ ಜಂಟಿಯಾಗಿ ಪ್ರಚಾರ ನಡೆಸೋ ಸಾಧ್ಯತೆ ಇದೆ. ಜೆಡಿಎಸ್ ಕಾಂಗ್ರೆಸ್ ಭಿನ್ನಮತ ಯಾವ್ಯಾವ ಕ್ಷೇತ್ರಗಳಲ್ಲಿದೆ ಆ ಕ್ಷೇತ್ರಗಳಲ್ಲಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಜಂಟಿ ಪ್ರಚಾರವನ್ನು ನಡೆಸೋದ್ರ ಮುಖಾಂತರ ನಾವಿಬ್ಬರೂ ಒಂದು ಅನ್ನುವಂತಹ ಮೆಸೇಜನ್ನು ಕೊಡೋದು, ಅದರ ಮುಖಾಂತರ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಭಿನ್ನಮತವನ್ನು ಶಮನಗೊಳಿಸುವುದು ಅವರ ಕಾರ್ಯತಂತ್ರ. ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಮುಖವಾಗಿ ಮಂಡ್ಯ, ಹಾಸನ, ಮೈಸೂರು, ತುಮಕೂರು ಈ ಭಾಗಗಳಲ್ಲಿ ಇನ್ನೂ ಕೂಡ ಅವರು ಯಾರೂ ಒಂದಾಗಿಲ್ಲ. ಆ ಭಿನ್ನಮತವನ್ನು ಶಮನಗೊಳಿಸೋದಕ್ಕೋಸ್ಕರ ಈ ತಂತ್ರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸುಕೇಶ್ ಅವರಿಂದ. ಸುಕೇಶ್, ದೇವೇಗೌಡರು ಸಿದ್ದರಾಮಯ್ಯನವರ ಜಂಟಿ ಪ್ರಚಾರದಿಂದ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಭಿನ್ನಮತ ಎಷ್ಟರ ಮಟ್ಟಿಗೆ ಶಮನ ಆಗಬಹುದು? ಅರವಿಂದ್, ಏನು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಸಮ್ಮಿಶ್ರ ಸರ್ಕಾರ ಇದ್ರೂ ಕೂಡ ಕಾರ್ಯಕರ್ತರ ಮಟ್ಟದಲ್ಲಿ ಒಗ್ಗಟ್ಟು ಮೂಡಿಲ್ಲ ಅನ್ನುವಂತ ಅಭಿಪ್ರಾಯ ನಾಯಕರಲ್ಲಿದೆ. ಬಹುಶಃ ಎಲ್ಲೊಂದ್ ಕಡೆ ದೇವೇಗೌಡರು ಮತ್ತೆ ಸಿದ್ದರಾಮಯ್ಯ ಒಟ್ಟೊಟ್ಟಿಗೆ ಹೋದ್ರೆ ಆ ಒಂದು ಭಿನ್ನಾಭಿಪ್ರಾಯ ಶಮನ ಆಗಬಹುದು ಅಂತ ಕಾರಣ ಅಷ್ಟೇ. ಕಳೆದ ಒಂದು ದಶಕಗಳಿಂದ ಮಾಜಿ ಗುರು ಶಿಷ್ಯರು ಪರಸ್ಪರ ಒಬ್ಬರನ್ನೊಬ್ಬರು ರಾಜಕೀಯವಾಗಿ ಹೆಣೆಯುವಂತ ಪ್ರಯತ್ನವನ್ನ ಮಾಡಿದ್ರು ಮತ್ತು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ರಾಜಕಾರಣ ಮಾಡಿದಂಥವ್ರು. ಅಂತವರೇ ಒಟ್ಟಾದ್ಮೇಲೆ ಮುಂದಿನೇನು ಅನ್ನುವಂತ ಒಂದು ಮೆಸೇಜ್ ಪಾಸ್ ಮಾಡಬೇಕು ಅನ್ನುವಂಥದ್ದು, ಅಥವಾ ರಾಜಕಾರಣದಲ್ಲಿ ಈ ರೀತಿಯ ಹಠ, ಸಿಟ್ಟು, ದ್ವೇಷಗಳು ಶಾಶ್ವತ ಅಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಒಟ್ಟೊಟ್ಟಿಗೆ ಪ್ರಚಾರದಲ್ಲಿ ತೊಡಕೊಳ್ಬೇಕು ಅನ್ನುವಂತ ತೀರ್ಮಾನಕ್ಕೆ ಅದಕ್ಕೆ ತಕ್ಕಂತೆ ಎಲ್ಲೆಲ್ಲಿ ಹೋಗ್ಬೇಕು ಅನ್ನುವಂತ ರೂಪುರೇಷೆಗಳು ಈಗಾಗಲೇ ಸಿದ್ಧಪಡಿಸಲಾಗ್ತಾ ಇದೆ. ಹಾಗಾಗಿ ಒಂದಂತೂ ಸ್ಪಷ್ಟವಾಗುತ್ತೆ, ರಾಜಕಾರಣದಲ್ಲಿ ಶಾಶ್ವತ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅನ್ನುವಂತ ಮೆಸೇಜ್ ಅನ್ನ ಕಾರ್ಯಕರ್ತರಿಗೆ ತಲುಪಿಸಿ ಅವ್ರನ್ನ ಕನ್ವಿನ್ಸ್ ಮಾಡುವಂತ ಯತ್ನ ದೋಸ್ತಿ ನಾಯಕರಿಂದ ನಡೀತಾ ಇದೆ ಅನ್ಸುತ್ತೆ. ಬಟ್ ಮನಸ್ಪೂರ್ವಕವಾಗಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಈ ಕೆಲಸಕ್ಕೆ ಒಪ್ಪಿದಾರಾ ಅಥವಾ ವಿಧಿ ಇಲ್ಲದೆ ಅನಿವಾರ್ಯವಾಗಿ ಈ ಪ್ರಚಾರ ಮಾಡ್ತಾ ಇದ್ದಾರಾ? ಖಂಡಿತ ಇಬ್ರು ಕೂಡ ಒಪ್ಕೊಂಡಿದ್ದಾರೆ. ಯಾಕಂತಂದ್ರೆ ಈಗ ಸದ್ಯದ ಪರಿಸ್ಥಿತಿಗೆ ಇಬ್ರಿಗೂ ಕೂಡ ಮೈತ್ರಿ ಧರ್ಮವನ್ನ ಪಾಲನೆ ಮಾಡುವಂತದ್ದು ಅನಿವಾರ್ಯ ಆಗುತ್ತೆ. ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಆಗ್ತೀವಿ ಅಂತ ಮೊದಲೇ ಹೇಳಿದ ಪ್ರಕಾರ ಈಗ ಮೈತ್ರಿ ಆಗಿದೆ. ಮೈತ್ರಿ ಆದ ನಂತರದಲ್ಲಿ ಮೈತ್ರಿಕೂಟ ಹೆಚ್ಚು ಸ್ಥಾನವನ್ನ ಗೆಲ್ಲುವಂಥದ್ದು ಇಬ್ಬರಿಗೂ ಕೂಡ ಪ್ರತಿಷ್ಠೆಯ ವಿಚಾರವಾಗುತ್ತೆ. ಹಾಗಾಗಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕಾದ್ರೆ ತಮ್ಮ ವೈಯಕ್ತಿಕವಾದಂತಹ ಹಿತಾಸಕ್ತಿಯನ್ನ ಬದಿಗಿಟ್ಟು ಅಥವಾ ವೈಯಕ್ತಿಕ ಅಭಿಪ್ರಾಯ ಭಿನ್ನಾಭಿಪ್ರಾಯವನ್ನು ಬದಿಗಿಟ್ಟು ಅನಿವಾರ್ಯವಾಗಿ ಇಬ್ರು ಕೂಡ ಒಟ್ಟಿಗೆ ಹೋಗ್ಲೇಬೇಕಾಗುತ್ತೆ. ಓಕೆ ಸುಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.